ದಿನಾಂಕ 7/1/2025 ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಮಹಿಳೆ ಕೊಲೆಯಾಗಿದ್ದು, ಶೋಭಾ ಮಾಂಗ ಈ ಮಹಿಳೆಯನ್ನ ಕೊಲೆ ಮಾಡಿದ ಆರೋಪಿ ಭೀಮಪ್ಪ ಮಾಂಗ. ಮೃತಳಾದ ಶೋಭಾ ಮಾಂಗ ಮತ್ತು ಹತ್ಯೆ ಮಾಡಿದ ಆರೋಪಿ ಭೀಮಪ್ಪ ಮಾಂಗ ಇವರಿಬ್ಬರ ನಡುವೆ ವಾದ ವಿವಾದಗಳು ನಡೆಯುತ್ತಿತ್ತು. ಮೃತಳಾದ ಶೋಭಾ ತನಗೆ ಮಾಟಮಂತ್ರ ಮಾಡಿಸುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿಟ್ಟುಕೊಂಡು ಆಕೆಯನ್ನ ಕೊಲೆ ಮಾಡಿದ್ದೇನೆ ಎಂದು ತಿಳಿದು ಬಂದಿದೆ. ಈ ಕುರಿತಂತೆ ಕೊಲೆ ಆರೋಪಿ ಭೀಮಪ್ಪ ಮಾಂಗನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಲಾಗುತ್ತಿದೆ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ತಿಳಿಸಿದರು. ಮುತ್ತೂರು ಗ್ರಾಮದ ಶೋಭಾ ಪರಶುರಾಮ್ ಮಾಂಗ್ 45 ಕೊಲೆಯಾದ ದುರ್ದೈವಿ. ವಾದ ವಿವಾದ ಮಾಡುತ್ತಿದ್ದ ಮಹಿಳೆಯನ್ನ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿದ ಘಟನೆ ದಿನಾಂಕ 7/1/2025 ಬೆಳಗಿನ ಜಾವ ಈ ಘಟನೆ ಜರುಗಿದೆ. ಮುತ್ತೂರು ಗ್ರಾಮದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿರುವ ಶೋಭಾ ಮಾಂಗ ಮತ್ತು ಮೃತಳ ಪತಿಯ ಅಣ್ಣನ ಮಗನಾದ ಭೀಮಪ್ಪ ಮುತ್ತಪ್ಪ ಮಾಂಗ 39 ಕೊಲೆ ಮಾಡಿದ ಆರೋಪಿ. ಬಹಳ ವರ್ಷಗಳಿಂದ ಇವರಿಬ್ಬರ ನಡುವೆ ವಾದವಿವಾದ ನಡೆಯುತ್ತಿತ್ತು ಹಾಗೂ ಮೃತ ಶೋಭಾ ಮಾಂಗ್ ಅವರು ನನಗೆ ಮಾಟಮಂತ್ರ ವಾಮಾಚಾರ ಮಾಡಿಸಿದ್ದಾರೆ ಎಂದು ಕೊಲೆ ಆರೋಪಿ ಭೀಮಪ್ಪ ಮಾಂಗ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನೇ ನೆಪವಾಗಿಸಿಕೊಂಡು ಮೇಲಿಂದ ಮೇಲೆ ಮೃತ ಶೋಭಾಳ ಜೊತೆ ಜಗಳವಾಡುತ್ತಿದ್ದ. ಮಂಗಳವಾರ ಮುಂಜಾನೆ ಜಗಳ ವಿಕೋಪಕ್ಕೆ ಹೋಗಿ ಕಟ್ಟಿಗೆಯಿಂದ ತಲೆಗೆ ಬಲವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಶಾಂತವೀರ್, ಸಿಪಿಐ ಮಲ್ಲಪ್ಪ ಮಡ್ಡಿ ಮತ್ತು ಪಿಎಸ್ಐ ಜಿಎಂ ಪೂಜಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ